ಎಲ್ಲ ಪೂಜ್ಯ ಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಯಾರು ತಮ್ಮ ಎದೆಯೊಳಗೆ ಮಧುರ ಭಾವನೆಗಳನ್ನು ತುಂಬಿಕೊಂಡಿರ್ತಾರೆ, ಆ ಭಾವನೆಗಳ ಮಧ್ಯ ಸತ್ಯದ ಹೊಳಹನ್ನು ಕಂಡುಕೊಂಡಿರ್ತಾರೆ. ಅಂಥವರಿಗೆ ಭಕ್ತ ಅಂತ ಶಬ್ದ. ಅವರ ಬದುಕ ಸ್ವಲ್ಪ ಭಿನ್ನ ಸಾಮಾನ್ಯರ ಬದುಕಿಗಿಂತ. ನಾವೆಲ್ಲರೂ ವಸ್ತುಗಳನ್ನು ಪ್ರೀತಿಸ್ತೇವೆ. ನಮ್ಮ ಎದೆಯೊಳಗೂ ಪ್ರೇಮದ ತೆರೆಗಳು ಆಡ್ತಾ ಇರ್ತವೆ. ಆದರೆ ಅವರ ಭಾವದ ರೀತಿಯೇ ಬೇರೆ, ನಮ್ಮ ಭಾವನೆಯ ಜೀವನವೇ ಬೇರೆ. ನಮ್ಮ ಮಧುರ ಭಾವನೆಗಳು ಪರಿಮಿತವಾಗಿರ್ತವೆ. ಅಲ್ಲಿ ರಾಗ, ದ್ವೇಷ, ಮಾತ್ಸರ್ಯ ಇಂಥ ವಿರೋಧಿ ಭಾವನೆಗಳಿಗೆ ಅವಕಾಶ ಇರ್ತದೆ. ಆದ್ದರಿಂದಲೇ ಆ ಭಾವನೆಗಳು ಮಲಿನ ಅಂತ ಅನಿಸಿಕೊಳ್ಳುತ್ತೆ. ಭಕ್ತನ ಭಾವನೆ ಹಾಗಲ್ಲ, ಅದು ನಿರ್ಮಲವಾಗಿರುತ್ತೆ. ಸಹ ನ ದ್ವೇಷ್ಟಿ, ಆದ್ದರಿಂದಲೇ ಯಾವುದನ್ನೂ ಆತ ದ್ವೇಷ ಮಾಡೋದಿಲ್ಲ. ದ್ವೇಷಕ್ಕೆ ಆತನ ಹೃದಯದೊಳಗೆ ಅವಕಾಶ ಇರೋದೇ. ಇಲ್ಲೊಂದು ಹೂವದೆ, ಹೂವಿನ ಒಳಗೆ ಒಂದಿಷ್ಟು ಮಕರಂದ, ಆ ಬಳಿಕ ಹುಡಿಯೊಳಗೆ ಒಂದಿಷ್ಟು ಸುಗಂಧ. ಹೂವೆಲ್ಲ ಸುಂದರವೇ, ಹೂವೆಲ್ಲ ಸುಗಂಧಿತವೇ. ಅಂಥಲ್ಲಿ ಒಂದಿಷ್ಟು ಕುರೂಪಕ್ಕಾಗಲಿ, ಅಲ್ಲಿ ಒಂದಿಷ್ಟು ದುರ್ಗಂಧಕ್ಕಾಗಲಿ ಅವಕಾಶವೇ ಇರೋದಿಲ್ಲ. ಹೂವಿನೊಳಗೆ ದುರ್ಗಂಧದ ಆಗೋದಿಲ್ಲ, ಎರಡೂ ಕೂಡಿ ಹೋಗೋದೇ ಇಲ್ಲ. ಇಲ್ಲೊಂದು ಹೂವದ ಬಹಳ ಕುರೂಪದ ಅಂತ ಎಲ್ಲದ ಜಗತ್ತಿನೊಳಗೆ, ಇಲ್ಲೊಂದು ಹೂವದ ಅದು ಸುಗಂಧಿತ ಇಲ್ಲ ಅಂತ ಎಲ್ಲದ. ಹೂವಂದ್ರೆ ಸುಗಂಧ, ಹೂವಂದ್ರೆ ಮಕರಂದ, ಹೂವಂದ್ರೆ ಸೌಂದರ್ಯ. ಹಾಗೆ ಭಕ್ತ ಅಥವಾ ಭಕ್ತಿಯುಳ್ಳ ಮನುಷ್ಯ ಅದು ಪೂರ್ಣ ಸುಗಂಧಿತ ಆದ ಪ್ರೇಮಳ ರೂಪ. ಅವನಲ್ಲಿ ಬೇರೆದಕ್ಕೆ ಅವಕಾಶಗಳು ಇರೋದೇ ಇಲ್ಲ. ಆದರೆ ನಮ್ಮದು ಪ್ರೇಮನೆ ಒಂದಿಷ್ಟು ಮಲಿನ ಆಗ್ತದೆ. ಆಗೊಮ್ಮೆ ಈಗೊಮ್ಮೆ, ಆಗೊಮ್ಮೆ ಈಗೊಮ್ಮೆ ನಮ್ಮ ಮನಸ್ಸು ಮಲಿನ ಆಗ್ತದೆ. ಆ ಮಾಲಿನ್ಯ ಹೊರಗೆ ಕಣ್ಣಿಗೆ ಕಾಣುವ ಮಾಲಿನ್ಯ ಅಲ್ಲ, ನಮಗೆ ಗೊತ್ತಾಗುವಂಥ ಮಾಲಿನ್ಯ, ನಮ್ಮ ಜೀವನಕ್ಕೆ ವಿರೂಪ ಕೊಡುವಂಥ ಮಾಲಿನ್ಯ. ಅಂಥ ಮಾಲಿನ್ಯ ರಹಿತ ಭಕ್ತ, ಆ ಭಕ್ತನ ಲಕ್ಷಣಗಳೇನೇನದಾವ, ಹೆಂಗೆ ಬದುಕ್ತಾನ ಅನ್ನೋದನ್ನು ನಾವು ಸ್ವಲ್ಪ ನೋಡ್ತಾ ಇದ್ದೇವೆ. ಹೆಂಗೆ ಬದುಕ್ತಾನ ಆತ, ಯಾಕ್ಷಗಳು ವ್ಯಕ್ತ ಆಗ್ತಾವ, ಇದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಸ್ವಲ್ಪ ನೋಡಿ, ಭಕ್ತನ ದೃಷ್ಟಿಯೊಳಗೆ ದೇವರು ಹೆಂಗಿರ್ತಾನ, ಭಕ್ತನ ದೃಷ್ಟಿಯೊಳಗೆ ಭಗವಂತ ಹೆಂಗಿರ್ತಾನ, ಜಗತ್ತು ಹೇಗಿರ್ತದೆ, ಇವುಗಳ ಮಧ್ಯದ ವ್ಯತ್ಯಾಸ ಏನಿರ್ತದೆ. ನಾವು ನೋಡುವ ದೃಷ್ಟಿಕೋನವೂ ಬೇರೆ, ಆತ ನೋಡುವ ದೃಷ್ಟಿಕೋನವೂ ಬೇರೆ. ಆತನ ದೃಷ್ಟಿಯೊಳಗೆ ಜಗತ್ತ ಮತ್ತು ದೇವರು ಬಹಳ ವ್ಯತ್ಯಾಸ ಅಲ್ಲ. ನಮ್ಮ ದೃಷ್ಟಿಯೊಳಗೆ ಜಗತ್ತು ಬೇರೆ, ದೇವ ಬೇರೆ, ಸ್ವಲ್ಪ ನಮಗಿದು ಬೇರೆ, ಅದು ಬೇರೆ.
ಆದ್ದರಿಂದ ದೇವನ ಭಾವ ಬರುವಾಗ ಜಗತ್ತಿನ ಭಾವ ಬರುವಾಗ ದೇವನ ಭಾವ ಇರೋದಿಲ್ಲ. ದೇವನ ಗುಡಿಯೊಳಗೆ ಹೋಗ್ತೇವೆ, ಅವಾಗ ದೇವ ಭಾವ ಬರಕ್ಕೆ ಶುರುವಾಗ್ತದೆ. ಹೊರಗೆ ಬಂದ ಕೂಡಲೇ ಅದು ಇರುವುದೇ ಇಲ್ಲ. ಯಾಕೆ? ನಮ್ಮ ಕಲ್ಪನೆ ಅದ, ಒಳಗದ ಹೊರಗಿಲ್ಲ ಅಂತ ನಮ್ಮ ಕಲ್ಪನೆ. ಆದರೆ ಭಕ್ತನ ದೃಷ್ಟಿಯೊಳಗೆ ಹಾಗಲ್ಲ, ಒಳಗಿಲ್ಲ ಹೊರಗಿಲ್ಲ. ಯಾಕೆ? ಜಗತ್ತೆಲ್ಲವೂ ಆತನ ಒಂದು ಅಭಿವ್ಯಕ್ತ ರೂಪಲ್ಲೇನು, ಅಭಿವ್ಯಕ್ತ. ಇಟ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ರಿಯಾಲಿಟಿ ಅಲ್ಲವೇನು? ಯಾವುದದ ಅದರದೇ ಒಂದು ಸುಂದರ ಅಭಿವ್ಯಕ್ತ ರೂಪ ಈ ಜಗತ್ತೆಲ್ಲ. ಈಗ ನೀರದ ಅಂತ ಇಟ್ಕೊಳ್ಳಿ, ಸಾಗರದೊಳಗೆ ಏನೇನ ಕಾಣಿಸ್ತದ ಎಲ್ಲವೂ ಸಾಗರದ ರೂಪವೇ, ಎಲ್ಲವೂ ಸಾಗರದ. ಇಲ್ಲೊಂದಿಷ್ಟು ನೆಲದಿಂದ ಇಷ್ಟೆಲ್ಲ ಹೊರಗೆ ಬರ್ತದೆ. ಏನು ಹಸಿರ, ಇಷ್ಟೆಲ್ಲ ಗಿಡಗಳು, ಹೂವ, ಇವೆಲ್ಲ ಹಣ್ಣ, ಏನೆಲ್ಲ ಹೊರಗೆ ಬರ್ತಾವ. ಇವು ಎದರ ರೂಪ? ಇವೆಲ್ಲ ನೆಲದ ರೂಪ. ನೆಲ ಬಿಟ್ರೆ ಇವಕ್ಕೆ ಅಸ್ತಿತ್ವವೇ ಇಲ್ಲ. ನೆಲವೇ ಈ ರೂಪ ಆಗಿ ತೋರ್ತದೆ. ಆದರೆ ತೋರುವಾಗ ಇದು ನೆಲ ಅಂತ ಅನ್ಸೋದೇ ಇಲ್ಲ. ಯಾರಂತಾರ ಈ ಹೂಗಳು ನೆಲ ಅಂತ? ಆದರೆ ನೆಲದಿಂದಲೇ ಹೂಗಳು ಬರ್ತಾವ ಇಲ್ಲವೇ? ಇದೇ ನೆಲ. ಯಾವುದು ಮಣ್ಣ ಅಂತ ಹೇಳ್ತೇವೆ, ಯಾವುದರ ನಾವು ತುಳಿದು ತಿರುಗಾಡ್ತೇವೆ, ಇಂಥ ನೆಲ ಹುಡುಕಾಡಿದರೂ ಸಹಿತ ಅಲ್ಲಿ ಸೌಂದರ್ಯ, ಈ ಬಣ್ಣ ಸಿಗೋದಿಲ್ಲ. ಎಷ್ಟೇ ಸಂಶೋಧನೆ ಮಾಡಿದರೂ ಈ ಸುಗಂಧ ಮಣ್ಣೊಳಗೆ ಸಿಗುವುದಿಲ್ಲ. ಆದರೆ ಮಣ್ಣೊಳಗಿಂದೇ ಸುಗಂಧ ಹೊರಗೆ ಬರಕ್ಕೆ ಶುರುವಾಗ್ತದೆ, ಮಣ್ಣಾಗಿಂದೇ ಒಂದು ಹೂವು ಹೊರಗೆ ಬರ್ತದೆ. ಯಾಕೆ? ಮಣ್ಣ ಆವಾಗ ಆ ರೂಪ, ಇವಾಗ ಈ ರೂಪ ಬೇರೆ ಅಲ್ಲ, ಹೊಸ ವಸ್ತು ಅಲ್ಲ. ಅದೇ ಮಣ್ಣು ಒಳಗಿಂದಲೇ ಹೀಗೆ ಬರೋದು. ನೆಲದ ಮರೆಯ ನಿಧಾನ ಇಲ್ಲೇನದ? ಇದೆಲ್ಲ ನಿಧಾನ, ನೆಲದ ಮರೆಯ ನಿಧಾನ. ಈಗ ನಿಮ್ಮ ರೂಪಗಳದಾವ, ಭಿನ್ನ ರೂಪಗಳದಾವ, ಎಷ್ಟು ಸುಂದರ ಆಕೃತಿಗಳದಾವ, ದೇಹಗಳದಾವ. ಇವೆಲ್ಲ ಎಲ್ಲಿಂದ ಬಂದಾವ? ಮಣ್ಣ ನೀರಿನಿಂದ ಹೊರಗೆ ಬಂದದ್ದು, ಎಲ್ಲವೂ ಮಣ್ಣಿನಿಂದ ಹೊರಗೆ ಬರೋದು. ಹೇಗೆ ಮಣ್ಣು ಆಧಾರ, ಮಣ್ಣಿನ ವಿವಿಧ ರೂಪಗಳ ಈ ಜಗತ್ತಿನ ಪ್ರತಿಯೊಂದು ವಸ್ತು, ಹಾಗೆ ದೇವ ಅಂದ್ರೆ ಒಂದು ಬಗೆಯ ಮೂಲ ಮಣ್ಣ ಇದ್ದಂಗದೆ, ಮೂಲ ವಸ್ತು ಅದು. ಔಟ್ ಆಫ್ ವಿಚ್ ದ ಎಂಟೈರ್ ಯೂನಿವರ್ಸ್, ಫೆನಾಮಿನಲ್ ಯೂನಿವರ್ಸ್ ಕಮ್ಸ್. ಎಲ್ಲದರಿಂದಲೇ ಬರೋದು. ಆದ್ದರಿಂದ ಅದಕ್ಕೆ ಅದು ಬಹಳ ಭಿನ್ನಲ್ಲ. ಹೂವ ಮಣ್ಣಿಗೆ ಭಿನ್ನಲ್ಲ, ಹಣ್ಣ ಮಣ್ಣಿಗೆ ಭಿನ್ನಲ್ಲ, ನಮ್ಮ ದೇಹಗಳು ಮಣ್ಣಿಗೆ ಭಿನ್ನಲ್ಲ. ಕಾಣಿಸ್ತವ, ಆದರೆ ಭಿನ್ನಲ್ಲ. ಹಾಗೆ ದೇವ ಜಗತ್ತು ಭಿನ್ನವಾಗಿ ಕಾಣಿಸ್ತವ, ಆದರೆ ಭಿನ್ನ ಅಲ್ಲ. ಯಾಕೆ? ಮೂಲ ವಸ್ತು ಅದೇ, ಮೂಲ ಇರೋದೇ ಅದೇ. ಯಾವುದು ಮೊದಲದೆ ಅದೇ ನಂತರ ಕಾಣಬರುವಂಥದ್ದು ಎಲ್ಲವೂ ಆಗ್ತದೆ. ಆ ದೃಷ್ಟಿಕೋನ ಎಷ್ಟು ಸುಂದರದ ಅದು ದೃಷ್ಟಿಕೋನ. ಈಗ ಈ ಜಗತ್ತಿನಲ್ಲಿ ಕ್ರಿಯೆಗಳು ಸಾಕ್ತಾ ಇರ್ತಾವ. ಜಗತ್ತಿನಲ್ಲಿ ಎರಡೇ, ವಸ್ತು ಅದ, ಕ್ರಿಯಾ ಅದ. ವಸ್ತು ಅದ, ಚಲನದ. ಎರಡೂ ಪ್ರತ್ಯೇಕ ಅಲ್ಲ. ಸುಮ್ಮನೆ ಇದೊಂದು ವಸ್ತು ಹೆಂಗೆ ಚಲಿಸ್ತದ, ಚಲನ ವಸ್ತು ಬಿಟ್ಟಲ್ಲ, ವಸ್ತು ಚಲನ ಬಿಟ್ಟಲ್ಲ, ಸದಾ ಚಲನ ಆಗ್ತಾನೆ ಇರ್ತದ ವಸ್ತು. ಆ ಚಲನವು ವಸ್ತುವಿನ ಒಂದು ರೂಪವೇ. ದೇವರಂದ್ರೆ ಬರೇ ವಸ್ತು ಅಲ್ಲ, ದೇವರಂದ್ರೆ ಚಲನ ಕೂಡ, ಕ್ರಿಯಾ ಕೂಡ. ಪರದೇಶದೊಳಗೆ ಒಬ್ಬ ತತ್ವಜ್ಞಾನಿ ಒಂದು ಸುಂದರ ಮಾತ ಹೇಳ್ತಾನೆ ದೇವನ ಬಗ್ಗೆ. God is more a verb than a noun. ದೇವರಂದ್ರೆ ಬರೇ ವಸ್ತು ಅಲ್ಲ, ಬರೇ ನಾಮ ಅಲ್ಲ, ಕ್ರಿಯಾ ಕೂಡ. ಹೆಚ್ಚು ಕ್ರಿಯೆ. ಜಗತ್ತನ್ನೆಲ್ಲ ನೋಡ್ತಾ ಇದ್ರೆ ಕ್ರಿಯಾ ಇಲ್ಲದ ವಸ್ತುವೇ ಇಲ್ಲ, ಸ್ಥಳವೇ ಇಲ್ಲ. ಎಷ್ಟು ನಡೆದಲ್ಲೇ
ಸುಮ್ಮನೆ ನೀವು ಕುಂತೀರಿ, ಆದರೆ ಕ್ರಿಯಾ ಎಷ್ಟು ನಡೆದಿದೆ? ಒಳಗೆಲ್ಲ ಕ್ರಿಯಾ ನಡೆದದೆ, ಹೊರಗೆಲ್ಲ ಕ್ರಿಯಾ ನಡೆದದೆ. ಕ್ರಿಯಾ ಇಲ್ಲ, ವಸ್ತು ಅದ ಇಲ್ಲ. ಕ್ರಿಯಾರಹಿತ ವಸ್ತುವೇ ಈ ಜಗತ್ತಿನೊಳಗಿಲ್ಲ. ಎಲ್ಲ ಬಗೆಯ ಕ್ರಿಯೆಗಳು, ಎಲ್ಲ ಬಗೆಯ ಕ್ರಿಯೆಗಳಲ್ಲಿ ಅತ್ಯಂತ ಪ್ರಧಾನವಾದ ಕ್ರಿಯೆಗಳು ಒಂದು ಎರಡು. ಮೊದಲನೇದ್ದು ಬರೋದು ತೋರೋದು, ಎರಡನೇದ್ದು ಹೋಗೋದು ಅಡಗೋದು. ಇವ ಎರಡು ಮುಖ್ಯ ಕ್ರಿಯೆಗಳು. ಇಲ್ಲ ಹೊರಗೆ ಬರ್ತದ, ಕಾಣ್ತದ, ಮರೆಯಾಗ್ತದ. ಕ್ರಿಯೆಗಳಿವೆರಡ, ಕ್ರಿಯೇಷನ್ ಅಂಡ್ ಡಿಸ್ಟ್ರಕ್ಷನ್, ಎರಡು ಕ್ರಿಯೆಗಳು. ಈಗ ಹೂವ ನಿನ್ನಿರಲಿಲ್ಲ, ಬರೇ ಮೊಗ್ಗೆ, ಸುಮ್ಮನೆ ಒಂದಿಷ್ಟು ಅಲ್ಲ ಅನ್ನುವಷ್ಟು ಸಣ್ಣದು, ಆದರೆ ಸಾವಕಾಶ ಹೊರಗೆ ಬಂತು. ಮೊದಲಿರಲಿಲ್ಲ, ಸುಮ್ಮನೆ ಹೊರಗೆ ಬಂತು. ಬೆಳಿಗ್ಗೆ ಹೀಗೆ ಅರಳಿತು, ನಾಳೆ ಇರುವುದಿಲ್ಲ. ಎರಡು ಕ್ರಿಯೆಗಳು. ಪ್ರತಿಯೊಂದು ವಸ್ತುವಿಗೂ ಎರಡು ಹಂತಗಳು, ಒಂದು ಆದಿ ಹಂತ, ಒಂದು ಹಂತ. ಎರಡು ಹಂತಗಳು, ಎರಡು ಬಾಜುಗಳವ. ಎರಡು ಇರೋದೇ ಕೂಡ್ಕೊಂಡು ಹೋಗ್ತಾ ಇರ್ತಾವ. ಮಧ್ಯದಲ್ಲಿ ಒಂದಿಷ್ಟು ಜೀವನ, ನೋಡೋದು, ಕೇಳೋದು, ಮುಟ್ಟೋದು, ಮೂಷಿಸೋದು, ನಲಿಯೋದು ಎಲ್ಲ. ಇದೊಂದು ಬಗೆಯ ಸುಂದರವಾದಂತಹ ಜೀವನ ಪ್ರವಾಹ. ಎರಡು ದಂಡಗಳ ಮಧ್ಯ ಒಂದು ಜೀವನದ ಪ್ರವಾಹ. ಎರಡೂ ಇರೋದೇ. ನೀವೊಂದು ಬಡಿಗೆ ಹಿಡಿದಿರಿ ಅಂತ ಇಟ್ಟುಕೊಳ್ಳಿ, ಬಡಿಗೆ ಎಷ್ಟೇ ಸಣ್ಣದಿರಲಿ ಎರಡು ದಂಡಿರೋದೇ. ನೀವು ಬೇಕಾದಲ್ಲಿ ಕಟ್ಟು ಮಾಡಿ, ಹಾಗೆ ಕಟ್ಟು ಮಾಡ್ಕೋತ ಕಡ್ಕೋತ ಹೋಗಿ ಏನು ಮಾಡಿದರೂ ಕೂಡ ಎರಡಿರೋದೆ. ಆ ಕಡೆ ಒಂದು, ಈ ಕಡೆ ಒಂದು, ಎರಡು ದಂಡೆ ಇರೋದೇ. ಒಂದೇ ದಂಡಿಯ ಬಡಿಗೆ ಇನ್ನೂ ಜಗತ್ತಿನಾಗ ಬಂದೇ ಇಲ್ಲ. ಹಾಗೆ ಬರೀ ನಿರ್ಮಾಣದ ನಾಶ ಇಲ್ಲ ಅನ್ನೋದು ಈ ಜಗತ್ತಿನಾಗ ಇಲ್ಲವೇ ಇಲ್ಲ. ಎಲ್ಲವೂ ಆಗೋದು. ಎರಡೂ ದಂಡೆಗಳವು, ಜೀವನದ ದಂಡೆಗಳು. ಹುಟ್ಟ್ಯಾನ, ಹೋಗೋದೇ ಇಲ್ಲ, ಅಥವಾ ಹೋಗ್ಯಾನ, ಹುಟ್ಟೋದೇ ಇಲ್ಲ, ಪ್ರಶ್ನೆನೇ ಇಲ್ಲ. ಎರಡು ದಂಡಿರೋದೇ, ಎರಡು ಇರೋದೇ. ಇವೇನು ಎರಡು ಅದಾವಲ್ಲ, ಕ್ರಿಯೇಷನ್ ಮತ್ತು ಡಿಸ್ಟ್ರಕ್ಷನ್, ಕ್ರಿಯೇಷನ್ ಅಂಡ್ ಡಿಸ್ಟ್ರಕ್ಷನ್, ಇವೇನು ಎರಡು ಆಕ್ಟಿವಿಟೀಸ್ ಅದಾವ, ಇವ ದೇವರು. ದೇವರು ಕ್ರಿಯಾರೂಪ, ದೇವರು ಸೃಜನಾತ್ಮಕ, ದೇವರು ವಿನಾಶಾತ್ಮಕ. ಎರಡೂ ಬೇಕು. ಒಂದು ಚಲೋ, ಒಂದು ಕೆಟ್ಟ ಅಂತ ಅಲ್ಲ. ಹುಟ್ಟು ಒಳ್ಳೆಯದು, ಮರಣ ಕೆಟ್ಟ ಅಂತಲ್ಲ. ಮರಣ ಹುಟ್ಟಿನ ಮೇಲೆ, ಹುಟ್ಟ ಮರಣದ ಮೇಲೆ ಅವಲಂಬಿಸಿಕೊಂಡಿದ್ದರಿಂದ ಎರಡು ದೇವ ಎರಡರರು. ವ್ಯವಹಾರ ಮಾಡ್ತೀವಿ ಅಂದಾಗ ಬರೀ ಜಮಾ ಅಂತಿರುವುದೇ ಇಲ್ಲ. ಯಾರಾದರೂ ಇಲ್ಲಿವರೆಗೆ ಈ ಜಗತ್ನ್ಯಾಗ ವ್ಯವಹಾರ ಮಾಡಿದವರು ಬರೇ ಜಮಾ ಅಂತೆಲ್ಲರೇ ಖಾತೆ ಬರದಾರೇನು? ಅಥವಾ ಬರೇ ಖರ್ಚಂತ ಎಲ್ಲಾದರೂ ಅದ ಏನು? ವ್ಯಾಪಾರಿದರ ಅರ್ಥ ಎಡಕ್ಕೆ ಜಮಾ, ಬಲಕ್ಕೆ ಖರ್ಚು. ಜೀವನ ಅಂದ್ರೆ ಶಿಲ್ಲಕು, ಅಲ್ಲೇನು ಬ್ಯಾಲೆನ್ಸ್. ಸುಖ ಸ್ವಲ್ಪ ಬ್ಯಾಲೆನ್ಸ್ ಎಡಕ್ಕಿತ್ತು ಅಂದ್ರೆ ಸುಖ ಆಗ್ತದೆ, ಸ್ವಲ್ಪ ಬಲಕ್ಕೆ ಹೋಯ್ತು ಅಂದ್ರೆ ದುಃಖ ಆಗ್ತದೆ. ಇದು ಸುಖ ದುಃಖಗಳ ಪ್ರವಾಹ ಜೀವನ. ಎರಡೂ ಬೇಕು, ಎರಡೂ ಇರ್ತಾವ. ನಾವು ಒಲ್ಲಂದ್ರೂ ಇರ್ತಾವ. ದೇವ ಅನ್ನೋದೇ ಎರಡರ ರೂಪ. ಇದು ಒಂದು ಕಡೆ ಸುಮ್ಮನೆ ಕೆಲಸ ಸೃಜನೆ ಮಾಡ್ಕೋತ ಹೋಗ್ತದೆ ವಿಶ್ವದೊಳಗೆ, ಇನ್ನೊಂದು ಕಡೆ ತಕ್ಕೋತ ಹೋಗ್ತದೆ. ಒಬ್ಬ ತೋಟಿಗ, ದೇವ ಅಂದ್ರೆ ಒಬ್ಬ ಸುಂದರ ತೋಟಿಗ. ತೋಟದಲ್ಲಿ ಎರಡೂ ಕೆಲಸ ನಡೀತಾವ. ಈ ಕಡೆ ಹಚ್ಚೋದು, ಬೆಳೆಸೋದು, ಆ ಕಡೆ ಬೀಳೋದು, ಹೋಗೋದು, ಎಲ್ಲ ನಡೀತದೆ.
ಆತನಿಗೆ ಒಂದು ಹಣ್ಣು ಎಲೆ ಬಿದ್ದರೆ ತೋಟಿಗಾರ ತಲೆ ಕೆಡಿಸಿಕೊಳ್ಳೋದಿಲ್ಲ. ಯಾಕೆ? 1000 ಎಲೆ ಹಚ್ಚುವಂತ ಬೆಳೆಸುವಂತ ತಾಕತ್ತಿರ್ತದೆ ಅವನಿಗೆ. ಹಾಗೆ ಈ ಜಗತ್ತ ದೇವ ಎರಡೂ ಕೆಲಸ ಮಾಡ್ತಾ ಇರ್ತಾನೆ, ಒಂದೇ ಅಲ್ಲ. ಸುಖದ ಸ್ವಲ್ಪ ಹವೆನೂ ತರ್ತಾನ, ದುಃಖದ ಒಂದೆಷ್ಟು ಕಣ್ಣೀರೂ ತರ್ತಾನ, ಎರಡರ ಮಧ್ಯೆ ಜೀವನಕ್ಕೊಂದು ರೂಪ ಕೊಡ್ತಾನ. ಇದು ಭಕ್ತನ ಭಾವ. ಇದು ಬೇಡೇನು? ದುಃಖ ಬೇಡೇನು? ಎಷ್ಟು ಮಜಾ ಇರ್ತದ ದುಃಖದಾಗ. ಸುಖದ ಬೇರೆ ಇರೋದೇ ದುಃಖದಾಗ, ಸುಖದ ಬೇರೆ ಇರೋದೇ ದುಃಖದಾಗ, ದುಃಖ ಕೊನೆಗೊಳ್ಳುವುದೇ ಸುಖದಾಗ. ಸುಖ ದುಃಖ ಮಿಶ್ರವಾಗಿ ಜೀವನ ಶುರುವಾಗ್ತದೆ. ಜೀವನ ಸುಖ ದುಃಖಗಳ ಮಿಶ್ರ. ಈಗ ನೀವು ಕೂತಿರಲ್ಲ, ಕೆಳಗೆ ರಾಡದೆ, ಆದರೆ ಸಂತೋಷವಾಗಿ ಕೂತೀರಿ. ಸುತ್ತಮುತ್ತ ಪರಿಸರ ಎಷ್ಟು ಚಂದದೆ, ತಂಪು ಗಾಳಿ ಬೀಸ್ತದೆ, ಎಲ್ಲ ಹೀಗೆ ಮ್ಯಾಲ ಕೆಳಗೆ ಮಾತ್ರ ರಾಡೆ. ಎರಡರ ಮಧ್ಯದಲ್ಲಿ ಮನಸ್ಸು ಒಂದು ಥರ ಅನುಭವಿಸ್ತದಲ್ಲ. ಇದು ಆ ದಿವ್ಯ ಅನುಭವ ಇದೆ, ಇದು ದೇವಾನುಭವ ಇದೆ. ಬೇಕು, ಎರಡೂ ಬೇಕಾಗ್ತದೆ. ಹಾಗೆ ಜಗತ್ತ ಏನು ನಡೆದದೀಗ ಇದೆಲ್ಲ ಭಗವಂತನ ಕ್ರಿಯಾರೂಪ. ಇದನ್ನ ಭಕ್ತ ಅದನ್ನು ಸ್ವೀಕಾರ ಮಾಡ್ತಾನೆ, ಆದ್ದರಿಂದ ನಿಶ್ಚಿಂತವಾಗಿ ಇರ್ತಾನ. ಇದು ಅವನ ಲಕ್ಷಣ. ಹಸಿರಲ್ಲಿ ಬಿದ್ದರೆ ತಲೆ ಕೆಡಿಸಿಕೊಳ್ಳೋದಿಲ್ಲ, ಬೀಳ್ತದೆ. ಹಸಿರಲ್ಲಿ ಬೀಳ್ತದೆ, ಇದು ಹಣ್ಣಲ್ಲಿ ಬೀಳ್ತದೆ. ಹಸಿರಲ್ಲಿ ಒಂದಿಷ್ಟು ಹುಟ್ಟಿದರೆ ಸಂತೋಷ ಪಡ್ತಾನೆ, ಒಂದಿಷ್ಟು ಎಲೆ ಬಿದ್ದರೆ ಒಂದು ಕ್ಷಣ ದುಃಖಿಸ್ತಾನೆ, ಅದರ ಮರುಕ್ಷಣ ಇವು ಎರಡೂ ದೇವನ ಕ್ರಿಯೆಗಳಂತ ಭಾವಿಸ್ತಾನ. ಇದು ಭಕ್ತ. ಎಷ್ಟು ಚೆನ್ನಾಗಿದೆ. ಎರಡೂ ಅಷ್ಟೇ, ಯಾವುದು ಬೇಕು ಯಾವುದು ಬೇಡ ಅಂತ ಇಲ್ಲದೆ. ಆಗಮ ಅಪಾಯಣಾಹ ತಾಂತ ತಿಕ್ಷಸ್ವ ಭಾರತ. ಯಾಕೆ ಚಿಂತೆ ಮಾಡ್ತೀಯೋ? ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂನ್ ನಾನು ಶೋಚಂತೆ ಪಂಡಿತಾಹ. ಯಾಕೆ ನಿಶ್ಚಯ? ಪರಚಿಂತೆ ಯಮಗೆ ಕಯ್ಯ, ಎಮ್ಮ ಚಿಂತೆ ಯಮಗೆ ಸಾಲದೆ. ದೇವನೊಲಿವನೋ ಒಲೆಯನೋ ಎಂಬ ಚಿಂತೆ ಹಾಸಲುಂಟು ಹೊದಿಯಲುಂಟು, ಪರಚಿಂತೆ ಯಮಗೆ ಕಯ್ಯ. ಎಷ್ಟು ಮಸ್ತ್! ಎಲ್ಲರೂ ಅದನ್ನೇ ಹೇಳೋದು, ಎಷ್ಟು ಚಂದ ಹೇಳ್ತಾರೆ. ನಮಸ್ಕಾರ.